ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪ. ಕ್ಷೇತ್ರಜ್ಞರ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನು ಯಾರ್ಯಾರು ಯಾವ ರೀತಿಯಲ್ಲಿ ಅದನ್ನು ವಿವರಣೆಯನ್ನು ಕೊಟ್ಟರು ಅಂತ ತಿಳಿಸಿ ಆದ ನಂತರ ಈಗ ತಾನು ನಿಜವಾದ ವಿವರಣೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ಪರಾಪ್ರಕೃತಿ ಅವ್ಯಕ್ತ ಪ್ರಕೃತಿಯನ್ನು ತಿಳಿಸ್ಕೊಡ್ತಾ ಇದ್ದ. ಅದಾದಮೇಲೆ ಈಗ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ತಿಳಿಸ್ಕೊಟ್ಟ, ಜ್ಞಾನೇಂದ್ರಿಯಗಳನ್ನ. ಅದರ ಜೊತೆಗೆ ಬುದ್ಧಿ ಸೇರಿದಾಗ ಸುಖ ದುಃಖದ ಜ್ಞಾನವಾಗುತ್ತದೆ ಅಂತ ಹೇಳ್ದ. ಇದಲ್ಲದೆ ಪಾಣಿ ಅಂದರೆ ಹಸ್ತ ಅಂತ ಹೇಳ್ತೀವಲ್ಲ, ಪಾಣಿ, ಕೈ ಕಾಲುಗಳು, ಶಿಷ್ಣು ಮತ್ತು ಗುದವೆಂಬ 5 ಕರ್ಮೇಂದ್ರಿಯಗಳಿವೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಸಕಲ ಶರೀರದಲ್ಲಿ ಕ್ರಿಯಾರೂಪದಿಂದಿರುವ ಪ್ರಾಣವು ಕರ್ಮೇಂದ್ರಿಯಗಳ ಮೂಲಕ ಬರುವ ಹೋಗುವ ಕೆಲಸಗಳನ್ನೆಲ್ಲ ನಡೆಸುವುದು. ಈ ಪ್ರಕಾರ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳನ್ನು ನಿನಗೆ ತಿಳಿಸಿದನು. ಈಗ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳ ಜೊತೆ ಬುದ್ಧಿ ಸೇರಿದ್ರೆ ಸುಖ ದುಃಖ ಉಂಟಾಗುತ್ತೆ. ಕರ್ಮೇಂದ್ರಿಯಗಳ ಜೊತೆಯಲ್ಲಿ ಪ್ರಾಣವಾಯು ಸೇರಿಕೊಳ್ತದೆ. ಪಂಚ ಕರ್ಮೇಂದ್ರಿಯಗಳು ಈ ಕೆಲಸವನ್ನು ಮಾಡ್ತವೆ. ಇನ್ನು ಮನಸ್ಸು ಅಂದರೆ ಏನು, ಮನಸ್ಸಿನ ಸ್ವರೂಪವನ್ನು ಹೇಳ್ತೀನಿ ಅರ್ಜುನ ಕೇಳು ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಈ ಮನಸ್ಸು ಇಂದ್ರಿಯಗಳಿಗೂ ಬುದ್ಧಿಗೂ ಮಧ್ಯೆ ನಿಂತು ನಿರಂತರವೂ ಚಲಿಸುತ್ತಿರುವುದು. ಈ ಮನಸ್ಸು ಅಂತಕ್ಕಂಥದ್ದು ಎಲ್ಲಿರ್ತದೆ? ಇಂದ್ರಿಯಗಳಿಗೂ ಬುದ್ಧಿಗೂ ಮಧ್ಯೆ. ಇಂದ್ರಿಯಗಳು ಜಡ, ಬುದ್ಧಿಯೂ ಜಡ, ಮನಸ್ಸು ಜಡವೇ. ಆದರೆ ಇಲ್ಲಿ ಅವು ಏನು ಕೆಲಸ ಮಾಡ್ತವೆ ಅಂತ, ಇಂದ್ರಿಯಗಳಿಗೂ ಬುದ್ಧಿಗೂ ಮಧ್ಯೆ ನಿಂತು ನಿರಂತರವೂ ಚಲಿಸುತ್ತಿರುತ್ತದೆ ಯಾವುದು? ಮನಸ್ಸು. ಆದರೆ ಮನಸ್ಸು ಅಂತಕ್ಕಂಥದ್ದು ಹೇಗೆ ಉತ್ಪತ್ತಿ ಆಯಿತು, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದು ಇಲ್ಲವಾಗುತ್ತೆ ಅನ್ನೋದನ್ನೆಲ್ಲ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಹೆಚ್ಚು ವಿವರಣೆಯಾಗಿ ಬರೆದಿರೋದನ್ನ ಈಗ ಈ ಹಿಂದೆ ಹಲವಾರು ಆಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ಅದನ್ನು ಇಲ್ಲಿ ಮತ್ತೆ ಪುನರಾವರ್ತಿ ಮಾಡೋದಿಲ್ಲ. ಬುದ್ಧಿಗೂ ಮತ್ತು ಇಂದ್ರಿಯಗಳಿಗೂ ಮಧ್ಯೆ ಈ ಮನಸ್ಸು ನಿಂತು ನಿರಂತರವೂ ಚಲಿಸುತ್ತಿರುವುದು. ಆಕಾಶದಲ್ಲಿ ಕಾಣುವ ನೀಲಿ ಬಣ್ಣದಂತೆ ಅಥವಾ ಸೂರ್ಯಕಿರಣದಿಂದ ತೋರುವ ಮೃಗಜಲದಂತೆ ಎರಡೂ ಸುಳ್ಳು. ಆಕಾಶದಲ್ಲಿ ಕಾಣುವ ನೀಲಿ ಬಣ್ಣವೂ ಸುಳ್ಳು, ನೀಲಿ ಬಣ್ಣದಂತೆ ಕಾಣಿಸ್ತದೆ, ಆದರೆ ನೀಲಿ ಬಣ್ಣ ಇಲ್ಲ. ಮತ್ತು ಸೂರ್ಯನ ಕಿರಣದಿಂದ ಮರಳು ಕಾಯ್ದು ಮೃಗಜಲದಂತೆ ನೀರಿರುವಂತೆ ಕಾಣ್ತದೆ, ಅದು ಸುಳ್ಳು. ಆಯಿತಾ? ಅದರಿಂದಲೇ ಮೃಗಜಲ ಮತ್ತು ಆಕಾಶದ ನೀಲಿ ಬಣ್ಣ ಅಂತ ಹೋಲಿಸಿರೋದು. ಭಾವಿಸುತ್ತಿರುವ ವಾಯುವಿನ ಪ್ರಭೆಯೇ ಮನಸ್ಸು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಭಾಸಿಸುತ್ತಿರುವ ವಾಯುವಿನ ಪ್ರಭೆಯೇ ಮನಸ್ಸು. ಏನು ಹೇಳಿದ್ರು ಇಲ್ಲಿ? ಈ ಭಾಸಿಸುತ್ತಿರುವ ವಾಯುವಿನ ಪ್ರಭೆಯೇ ಮನಸ್ಸು ಅಂತ ಅಂದರೆ, ವಾಯುವಿನ ಪ್ರಭೆ ಅಂದರೆ ಯಾವುದಪ್ಪ ಇಲ್ಲಿ ಅಂದರೆ ಆ ಪ್ರಾಣವಾಯು. ಆ ಪ್ರಾಣವಾಯುವಿನ ಚಲನೆ ಇದೆಯಲ್ಲ, ಆ ಚಲನೆ, ಆ ವೇಗವೇ ಮನಸ್ಸು. ಬಂತಾ? ಜ್ಞಾನಿಗಳು ಎಲ್ಲರೂ ಒಂದೇ ಥರದಲ್ಲಿ ಹೇಳ್ತಕ್ಕಂಥದ್ದು. ಮನಸ್ಸು ಅಂತಕ್ಕಂಥದ್ದೇನು? ವಾಯುವಿನ ಪ್ರಭೆ. ಆ ಯಾವ ವಾಯು? ಪ್ರಾಣವಾಯುವಿನ ಚಲನೆಯ ವೇಗ ಇದೆಯಲ್ಲ, ಆ ವೇಗವೇ ಮನಸ್ಸು. ಸ್ತ್ರೀ ಪುರುಷರ ಶುಕ್ರ ಶೋಣಿತವೆರಡೂ ಸೇರುವುದರಿಂದ ಏರ್ಪಡುವ ಶರೀರಗಳಲ್ಲಿ ದಶವಾಯುವು ಉತ್ಪನ್ನ ಆಗುವುದು. ಹೆಣ್ಣು ಗಂಡುಗಳ ಶುಕ್ಲ ಶೋಣಿತಗಳ ಮಿಲನದಿಂದ ಶರೀರ ಉತ್ಪತ್ತಿಯಾಗುತ್ತೆ. ಅಲ್ಲಿ ದಶವಾಯು ಉತ್ಪನ್ನ ಆಗುತ್ತೆ, 10 ವಾಯುಗಳು ಉತ್ಪತ್ತಿಯಾಗುತ್ತೆ. ಅದು ಈ ಶರೀರದ 10 ಭಾಗಗಳಲ್ಲೂ ತಮ್ಮ ತಮ್ಮ ವಿಶಿಷ್ಟ ಧರ್ಮಗಳೊಡನೆ ಸೇರಿದ್ದರೂ ಬೇರೆ ಬೇರೆಯಾಗಿಯೇ ಇದೆ. ಕಾರ್ಯನಿಮಿತ್ತವಾಗಿ ಒಂದೇ ವಾಯು 10 ವಿಭಾಗದಲ್ಲಿ ಕೆಲಸವನ್ನು ಮಾಡ್ತದೆ. ಆದರೆ ಇವುಗಳಲ್ಲೆಲ್ಲ ರಜೋಗುಣದ ಪ್ರಾಬಲ್ಯದಿಂದ ಏಕಪ್ರಕಾರವಾದ ಚಂಚಲತೆ ಇರುವುದನ್ನು ನೋಡಿ ಮನಸ್ಸೆಂಬ ಹೆಸರಿಟ್ಟರು. ಯಾವಾಗ ಈ ಪ್ರಾಣವಾಯು 10 ವಿಭಾಗವಾಗಿ ಹೆಸರಿಸ್ಕೊಳ್ತೋ, 10 ಭಾಗ ಆಗುತ್ತೆ. ಕೆಲಸ ನಿಮಿತ್ತ ಒಂದೇ ಪ್ರಾಣವಾಯು 10 ಭಾಗವಾಗುತ್ತೆ. ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ ಈ ರೀತಿಯಲ್ಲಿ ಅದು ಯಾವಾಗ 10 ಭಾಗ ಆಗಿ ವಿಂಗಡಣೆ ಆಗುತ್ತೋ, ವಿಂಗಡಣೆ ಆಗಿ 10 ವಾಯುಗಳು ಅಂತ ಕರೆಸ್ಕೊಂಡ್ರೂ ಕೂಡ ಅದು ಮನಸ್ಸು ಅಂತ ಹೆಸರಿಸ್ಕೊಳ್ತದೆ. ವಾಸ್ತವವಾಗಿ ನೋಡಿದರೆ ಇದು ಕೇವಲ ಕಲ್ಪನಾ ಮೂರ್ತಿಯೇ. ಯಾವುದು? ಮನಸ್ಸೆಂಬುದು
ಕಲ್ಪನಾ ಮೂರ್ತಿ. ಯಾಕೆ? ಮನಸ್ಸೆಂಬುದೇ ಸುಳ್ಳು. ಪ್ರಾಣವಾಯುವಿನ ಆ ಚಲನೆಯ ವೇಗಕ್ಕೆ ಮನಸ್ಸು ಅಂತ ಹೆಸರು ಕೊಟ್ಟಿರೋದಷ್ಟೇ. ಆ ಚಲನೆಯ ವೇಗವನ್ನು ಅಡಗಿಸ್ಬಿಟ್ರೆ ಮನಸ್ಸಿಲ್ಲ. ಅರ್ಥ ಆಯ್ತಲ್ವಾ? ಯಾವುದರ ಸಾಂಗತ್ಯದಿಂದ ಮಾಯೆಗೆ ಮೂಲವಾದ ಬ್ರಹ್ಮನಿಗೂ ಜೀವದೆಸೆ ಬರುವುದೋ, ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯಾವುದರ ಸಾಂಗತ್ಯದಿಂದ ಮಾಯೆಗೆ ಮೂಲವಾದ ಬ್ರಹ್ಮನಿಗೂ ಜೀವದೆಸೆ ಬರುವುದೋ, ಜೀವದೆಸೆ ಬರ್ತಕ್ಕಂಥದ್ದು ಯಾವುದರ ಸಂಘದಿಂದ? ಮನಸ್ಸಿನ ಸಂಘದಿಂದ. ಯಾವುದರಿಂದ ಕಾಮನೆಗೆ ಬಲವು, ಅಹಂಕಾರಕ್ಕೆ ಉತ್ತೇಜನವು ಉಂಟಾಗುವುದೋ, ಯಾವುದು ಇಚ್ಛೆಯನ್ನು ಆಸೆಯನ್ನು ವೃದ್ಧಿಗೊಳಿಸುತ್ತಾ ಭಯವನ್ನು ಬಲಪಡಿಸಿ ದ್ವೈತ ಭಾವವನ್ನು ಹುಟ್ಟಿಸುವುದೋ, ಯಾವುದು ಅವಿದ್ಯೆಯನ್ನು ವೃದ್ಧಿಗೊಳಿಸಿ ಇಂದ್ರಿಯಗಳನ್ನು ವಿಷಯಭೋಗದಲ್ಲಿ ಸಿಕ್ಕಿಸುವುದೋ, ಯಾವುದು ಕೇವಲ ಕಲ್ಪನಾ ಮಾತ್ರದಿಂದಲೇ ಸೃಷ್ಟಿಸಿ ಒಡೆದು ಚೂರಾಗುವಂತೆ ಮಾಡುವುದೋ, ಯಾವುದು ಭ್ರಮೆಗೆ ನಿಲಯವೋ ವಾಯುವಿನ ಸಾರವೋ, ಯಾವುದು ಬುದ್ಧಿಯ ದ್ವಾರವನ್ನು ಮುಚ್ಚುವುದೋ ಅದನ್ನೇ ನೀನು ಮನಸ್ಸೆಂದು ತಿಳಿ. ಇಷ್ಟೆಲ್ಲ ಘನಂದಾರಿ ಕಾರ್ಯಗಳು, ಘನ ಕಾರ್ಯಗಳು ಮನಸ್ಸಿನದು. ಮನಸ್ಸೆಂಬುದೇ ಸುಳ್ಳು. ಮನಸ್ಸೆಂಬುದೇ ಸುಳ್ಳು. ಯಾಕೆ? ಮನಸ್ಸೆಂಬುದು ಪ್ರಾಣವಾಯುವಿನ ಚಲನೆಯ ವೇಗದ ದೆಸೆಯಿಂದ ಹುಟ್ಟಿಕೊಂಡಂಥದ್ದು. ಆ ವೇಗಕ್ಕೆ ಮನಸ್ಸು ಅಂತ ಕರೀತಾರೆ, ಫೋರ್ಸ್ಗೆ. ಆದರೆ ಆ ಹುಟ್ಟಿಕೊಂಡಂಥ ಆ ಮನಸ್ಸು ವಾಸ್ತವವಾಗಿ ಕಲ್ಪನಾ ಮೂರ್ತಿ ಆದರೂ ಅದೇನು ಮಾಡ್ತದೆ ಅಂದರೆ ಮೂಲ ಪ್ರಕೃತಿಗೂ ಬ್ರಹ್ಮನಿಗೂ ಜೀವದೆಸೆ ಬರುವಂತೆ ಮಾಡ್ತದೆ. ಯಾವುದರಿಂದ? ಕಾಮನೆಗೆ ಬಲವೋ. ಕಾಮನೆಗೆ ಬಲವು ಅಂದರೆ ಆಸೆ ಹೆಚ್ಚು ಬಲವಾಗುತ್ತೆ. ಯಾವುದರ ದೆಸೆಯಿಂದ? ಮನಸ್ಸಿನ ದೆಸೆಯಿಂದ. ಅಹಂಕಾರಕ್ಕೆ ಉತ್ತೇಜನ ಬರ್ತದೆ. ನಾನು 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 ಅಂತ ಯಾವ ಜೀವಿಗೂ ನಾನತ್ವ ಬರ್ತದೋ ಅದಕ್ಕೆ ಉತ್ತೇಜನ ಕೊಡೋದು, ಪುಷ್ಟಿ ಕೊಡೋದು. ನಾನು ಇದ್ದೀನಿ, ಸಪೋರ್ಟ್ ಮಾಡ್ತೀನಿ, ನಾನು ಅಂತ ಹೇಳುವಂತ ಹೇಳ್ಕೊಡ್ತದೆ. ಯಾವುದು ಇಚ್ಛೆಯನ್ನು ಆಸೆಯನ್ನು ವೃದ್ಧಿಗೊಳಿಸುವುದೋ, ಭಯವನ್ನು ಬಲಪಡಿಸಿ ದ್ವೈತ ಭಾವವನ್ನು ಹುಟ್ಟಿಸುವುದು. ಭಯವನ್ನು ಬಲಪಡಿಸಿ ದ್ವೈತ ಭಾವವನ್ನು ಹುಟ್ಟಿಸುವುದು. ಈ ದ್ವೈತ ಭಾವವನ್ನು ಬಿಡಲಿಕ್ಕೆ ಭಾರಿ ಗಟ್ಟಿತನ ಬೇಕು. ಎಲ್ಲರಿಗೂ ಭಯ. ಈಗ ಸಾಧಾರಣವಾಗಿ ಯಾವ ಥರ ಭಯ ಅಂದರೆ, ಯಾರನ್ನು ನೋಯಿಸ್ಬೇಕಂತ ಹೇಳ್ತಾ ಇರೋ ಮಾತಲ್ಲ. ನಾನು ಅನೇಕರನ್ನ ತಿಳಿದಂಥವ್ರನ್ನ ನೋಡಿರ್ತೀನಿ. ಎಲ್ಲೋ ಒಂದು ಕಡೆಯಿಂದ ನನಗೆ ಒಳ್ಳೇದಾಗುತ್ತೆ ಅಂತೇಳಿ ಯಾವುದೋ ಒಂದು ಉಂಗುರ ಹಾಕಿರ್ತಾರೆ, ಇಲ್ಲ ಕಾಲಿಗೆ ಒಂದು ದಾರವನ್ನಾರು ಕಟ್ಟಿರ್ತಾರೆ. ಅದನ್ನು ಬಿಚ್ಚಲಿಕ್ಕೆ, ಅದನ್ನು ಎತ್ತಿಡ್ಲಿಕ್ಕೆ ಭಯ ಅವ್ರಿಗೆ. ಯಾಕೆ? ಇದು ದೇವಸ್ಥಾನದಲ್ಲಿ ಕೊಟ್ಟಿರೋದು, ಅಥವಾ ಮಂತ್ರವಾದಿ ಕೊಟ್ಟಿರೋದು, ಅಥವಾ ಇನ್ನೊಬ್ಬರು ಪೂಜೆ ಮಾಡಿ ಕೊಟ್ಟಿರೋದು ಯಾವುದೋ ಒಂದು ವಸ್ತು ನನ್ನ ಶರೀರದಲ್ಲಿದ್ದರೆ ನನ್ನನ್ನು ಕಾಪಾಡ್ತದೆ ಅಂತ. ಅಂದರೆ ದ್ವೈತ ಭಾವ ಅಷ್ಟು ಗಟ್ಟಿಯಾಗಿರ್ತದೆ. ಇದಕ್ಕೆ ಕಾರಣ ಏನು ಅಂದರೆ ಮನಸ್ಸು. ಆ ದ್ವೈತ ಭಾವವನ್ನು ಬಿಡ್ಲಿಕ್ಕೆ ಭಯ. ದ್ವೈತ ಭಾವ ಅಷ್ಟು ಅನುಸರಿಸ್ಕೊಬಿಟ್ಟಿರ್ತದೆ. ಯಾವುದು ಅವಿದ್ಯೆಯನ್ನು ವೃದ್ಧಿಗೊಳಿಸಿ ಇಂದ್ರಿಯಗಳನ್ನು ವಿಷಯ ಭೋಗದಲ್ಲಿ ಸಿಕ್ಕಿಸುವುದು. ಅವಿದ್ಯೆಯನ್ನು ವೃದ್ಧಿಗೊಳಿಸಿದಾಗ ಏನಾಗುತ್ತೆ? ಇಂದ್ರಿಯಗಳನ್ನು ವಿಷಯ ಭೋಗದಲ್ಲಿ ಸಿಕ್ಕಿಸುವುದು. ಯಾವುದು ಕೇವಲ ಕಲ್ಪನಾ ಮಾತ್ರದಿಂದಲೇ ಸೃಷ್ಟಿಸಿ ಒಡೆದು ಚೂರಾಗುವಂತೆ ಮಾಡುವುದೋ, ಯಾವುದು ಭ್ರಮೆಗೆ ನಿಲಯವೋ. ಭ್ರಮೆಗೆ ನಿಲಯ, ಭ್ರಾಂತಿ ಹಿಡಿಯೋದಕ್ಕೆ ದೊಡ್ಡ ಮನೆ ಯಾವುದಪ್ಪ ಅಂದರೆ ಮನಸ್ಸು. ವಾಯುವಿನ ಸಾರವು. ವಾಯುವಿನ ಸಾರ. ಈಗ ಯಾವುದೋ ಒಂದು ಹಣ್ಣನ್ನು ನಾವು ಚೆನ್ನಾಗಿ ಹಿಂಡಿ ಜ್ಯೂಸ್ ಮಾಡ್ತೀವಿ. ಆ ಜ್ಯೂಸನ್ನು ಕುಡಿದ್ರೆ ಅದರ ಸಾರವನ್ನು ಸವಿತಾ ಇರ್ತೀವಲ್ವ, ಆ ರಸವತ್ತಾದ ಸಾರವನ್ನು ಸವಿತೀವಿ. ಇಲ್ಲಿ ವಾಯುವಿನ ಸಾರವನ್ನು ನಾವು, ವಾಯು ಕೈಗೂ ಸಿಗೋದಿಲ್ಲ, ಕಣ್ಣಿಗೂ ಕಾಣೋದಿಲ್ಲ. ಆದರೂ ಆ ವಾಯುವಿನ ಸಾರವನ್ನು, ಸ್ಪರ್ಶ ಗುಣವುಳ್ಳಂಥ ಆ ವಾಯುವಿನ ಸಾರವನ್ನು ನಾವು ಸವಿಬೇಕು ಅಂದರೆ ಅದನ್ನು ಮನಸ್ಸು ಅಂತ ತಿಳ್ಕೋಬೇಕು. ಇಡೀ ಒಟ್ಟಾರೆ ವಾಯುವಿನ ಸಾರ ಯಾವುದಪ್ಪ? ಮನಸ್ಸು. ಬುದ್ಧಿಯ ದ್ವಾರವನ್ನು ಮುಚ್ಚುವುದು. ಬುದ್ಧಿಯನ್ನು ಕೆಡಿಸುವುದು ಯಾವುದು? ಮನಸ್ಸು. ಇದಿಷ್ಟನ್ನ ಮನಸ್ಸು ಅಂತ ಕರೀತಾರೆ ಅರ್ಜುನ ಅಂತ ಹೇಳಿ ಪರಮಾತ್ಮನ ಅರ್ಜುನಿಗೆ ವ್ಯಾಖ್ಯಾನವನ್ನು ಕೊಡ್ತಾನೆ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.